ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ಕಸರತ್ತು ಇನ್ನೂ ಕೂಡ ಮುಗಿದಿಲ್ಲ. ಸಚಿವ ಸ್ಥಾನದಿಂದ ವಂಚಿತರಾದವರು ಸಮಾಧಾನಗೊಳ್ತಾ ಇಲ್ಲ. ಅಸಮಾಧಾನಿತರ ಮನವೊಲಿಕೆಗೆ ಕಸರತ್ತು ಕೂಡ ನಡೀತಾ ಇದೆ. ಇದಕ್ಕಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಏನದು? ಇನ್ನು 1 ವರ್ಷದ ಬಳಿಕ ಸಚಿವ ಸ್ಥಾನ ಸಿಗಲಿದೆ ಎನ್ನುವಂತಹ ಒಂದು ಹೇಳಿಕೆ, ಭರವಸೆ. ಅದರ ಬಗ್ಗೆ ಕೈ ಪಡಸಾಲೆಯಲ್ಲಿ ಗುಸುಗುಸು ಚರ್ಚೆ ಶುರುವಾಗಿದೆ. ಮುಂಗಾರು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಮಸೂದೆ ಮಂಡಿಸಲು ಸಿದ್ಧತೆಯನ್ನ ನಡೆಸಿದೆ. ಒಂದೊಮ್ಮೆ ಇದೇ ಮಸೂದೆ ಜಾರಿಯಾದರೆ 2029ರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆಯಲಿದೆ. ಇದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 1 ವರ್ಷ ಹೆಚ್ಚಿನ ಅವಧಿ ಸಿಗಲಿದೆ. ಯಾಕಂದ್ರೆ 28ಕ್ಕೆ ಆಗ್ತಾ ಇರುವಂತದ್ದು 29ಕ್ಕಾದ್ರೆ. ಹೀಗಾಗಿ ಯಾರು ಅಸಮಾಧಾನಗೊಳ್ಳೋದು ಬೇಡ. ಮುಂದಿನ ದಿನಮಾನಗಳಲ್ಲಿ ತಮಗೂ ಕೂಡ ಸಚಿವ ಸ್ಥಾನ ಸಿಗಬಹುದು ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹಿರಿಯ ಶಾಸಕ ಅಶೋಕ್ ಪಟ್ಟಣ್ ಅವರು ಹೇಳಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಏನೋ ಒಂದು ಬರ್ತಾ ಇದೆ ಅಂತೆ. 1 ವರ್ಷ ಮತ್ತೆ ಮುಂದೆ ಹೋಗ್ಬೋದು, ಚಾನ್ಸಸ್ ಇದೆ ನಿಮಗೆ ಅಂತ ಅಂತ ಇದ್ರೆ, ಅಕಸ್ಮಾತ್ 1 ವರ್ಷ ಅದು ಮುಂದೆ ಹೋದ್ರೆ ಆ 1 ವರ್ಷ ನಮ್ಗೆಲ್ಲ ಕೊಡಿ ಅಂತ ನಾವು ಕೇಳ್ತೀವಿ. ಅವಕಾಶ ಕೊಡಿ ಅಂತ. ಈ 1 ವರ್ಷದ ಏನಿದೆ ಇವ್ರು ಕೊಟ್ಟಿದ್ದೀರಿ, ನಮ್ಗೆಲ್ಲ ಕಡೆಗಣಿಸಿದಿರಿ ಸೀನಿಯರ್ ಆದ್ರೂ ಕೂಡ. ಮುಂದೆ ಅಕಸ್ಮಾತ್ ಏನಾದ್ರು ನಮ್ಮ ಅದೃಷ್ಟಕ್ಕೆ 1 ವರ್ಷ ಮುಂದೋಯ್ತು ಅಂದ್ರೆ ಎಲೆಕ್ಷನ್, ಆ ಟೈಮ್ನಾಗ